ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಆ್ಯಂಡ್ ಯಾರ್ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಎಸ್ ವೆಲ್ಕಮ್ ಅಗೇನ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಗೋಯಿಂಗ್ ಟು ರಿವ್ಯೂ ಅಗಾರೋ ಹೇರ್ ವಾಲ್ಯೂಮೈಸರ್. ಸೊ ನಾನೀಗ ರೀಸೆಂಟಾಗಿ ಆಲ್ಮೋಸ್ಟ್ 1 ಮಂತ್ ಆಯಿತು. ಸೊ ತುಂಬ ಕಡೆ ನಾನು ನೋಡಿದ್ದೆ ಆ್ಯಂಡ್ ಈಸಿಯಾಗಿ ಇದನ್ನ ಹೇರ್ ಡ್ರೈ ಮಾಡ್ಬೋದು ಆ್ಯಂಡ್ ಆಲ್ಸೋ ಹೇರ್ ಸೆಟ್ ಕೂಡ ಮಾಡ್ಬೋದು ಅಂತ. ಸೊ ಐ ಜಸ್ಟ್ ಬ್ರಾಟ್ ದಿಸ್ ಅಗಾರೋ. ನೈಕಾಲಿರುತ್ತೆ ಆ್ಯಂಡ್ ಇವಾಗ ಜೆಪ್ಟೋ, ಬ್ಲಿಂಕಿಟ್ ಎಲ್ಲದರಲ್ಲೂ ಕೂಡ ಯು ಕ್ಯಾನ್ ಆರ್ಡರ್ ದಿಸ್. ನಾನು ಇದನ್ನ ತೊಗೊಂಡು ಆಲ್ಮೋಸ್ಟ್ 1 ಮಂತ್ ಆಯಿತು. ಸೊ 1 ಮಂತಿಂದ ಐ ಆಮ್ ಯೂಸಿಂಗ್ ದಿಸ್ ಆ್ಯಂಡ್ ಐ ಹ್ಯಾವ್ ಗಾಟ್ ಗುಡ್ ರಿಸಲ್ಟ್ಸ್. ಸಾರ್ಟ್ ಆಫ್ ರಿವ್ಯೂವಿಂಗ್ ಅಬೌಟ್ ದಿಸ್. ಸೊ ಇದನ್ನ ಹೇಗೆ ಯೂಸ್ ಮಾಡೋದು ಆ್ಯಂಡ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಎರಡನ್ನೂ ನಾನು ಈ ವಿಡಿಯೋಲಿ ನಿಮಗೆ ಹೇಳ್ತೀನಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಅಡ್ವಾನ್ಸ್ಡ್ ಚಾರ್ಕೋಲ್ ಬ್ರಿಸ್ಟಲ್ಸ್ ಇದೆ ಆ್ಯಂಡ್ 360 ಏರ್ ಫ್ಲೋ ವೆಂಟ್ಸ್, ಆ್ಯಂಟಿ ಸ್ಕ್ಯಾಂಡಲಿಂಗ್ ಟಿಪ್ ಇದೆ, 360 ಏರ್ ಫ್ಲೋ ವೆಂಟ್ಸ್ ಆ್ಯಂಡ್ 2 ಸ್ಪೀಡ್ ಆ್ಯಂಡ್ 3 ಹೀಟ್ ಸೆಟ್ಟಿಂಗ್ಸ್ ಇದೆ, 360 ಸ್ವಿಲ್ ಪವರ್ ಕಾರ್ಡ್ ಇದೆ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. 60 ಡಿಗ್ರಿ ಆ್ಯಂಗಲ್ ಸ್ವಿಲ್ ಪವರ್ ಕಾರ್ಡ್ ಅಂತ ಹೇಳಿದಲ್ಲ, ಸೊ ದಿಸ್ ಇಸ್ ದಟ್. ಸೊ ಇದನ್ನ 360 ಆ್ಯಂಗಲಲ್ಲಿ ಕೂಡ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡ್ಕೊಬೋದು. ಸೊ ಇವಾಗ ನಾವು ಈ ಥರ ಡ್ರೈ ಮಾಡ್ತಿರುವಾಗ ಅಥವಾ ಹೇರ್ ಸೆಟ್ ಮಾಡ್ತಿರುವಾಗ ಸೊ ಇಟ್ ಡಸಂಟ್ ಸಿಕ್ಕಾಕೊಳ್ಳೋದು, ಆ ಥರ ಸಿಕ್ಕಾಕೊಳ್ಳೋದು ಅಥವಾ ಸ್ಟಕ್ ಆಗೋದು ಆ ಥರ ಆಗೋದಿಲ್ಲ. ಸೊ ದಿಸ್ ಈಸ್ ವೆರಿ ಈಸಿ. ನಾವೀಗ ಯಾವ ಥರ ರೊಟೇಟ್ ಮಾಡಿದ್ರು ಇಟ್ ಕೀಪ್ಸ್ ರೊಟೇಟಿಂಗ್ ಆ್ಯಂಡ್ ಎಸ್, ಸೊ ಇಟ್ಸ್ ಲುಕ್ಸ್ ಲೈಕ್ ದಿಸ್. ಸೊ ಇದರಲ್ಲಿ 3 ಸೆಟ್ಟಿಂಗ್ಸ್ ಇದೆ. ಒಂದು ಬ್ಲೋವರ್ ಅಂದರೆ ಕೋಲ್ಡ್ ಬ್ಲೋವರ್, ಇನ್ನೊಂದು ಮೀಡಿಯಮ್ ಹಾಟ್ and one is extreme hot. So when I say extreme hot, guys, it is really extreme hot. ತುಂಬ ಎಕ್ಸ್ಟ್ರೀಮ್ ಆಗಿರುತ್ತೆ, ಲೈಕ್ ಫೇಸ್ ಹತ್ರ ತಗೊಳ್ಳೋದಕ್ಕಾಗೋದಿಲ್ಲ, ತುಂಬ ಹಾಟ್ ಆಗಿರುತ್ತೆ. ಸೊ ಯು ಶುಡ್ ಬಿ ಕೇರ್ಫುಲ್ ಅಟ್ ದಟ್. ಸೊ ದಿಸ್ ಇಸ್ ನಾರ್ಮಲ್ ಬ್ಲೋವರ್. ಫುಲ್ ಹೀಟ್. ಓಕೆ, ಸೊ ಇವಾಗ ನಾನು ಕೂದಲನ್ನ ಬಂದ್ಬಿಟ್ಟು ಆ್ಯಕ್ಚುಲಾಗಿ 70% ವೆಟ್ ಇರಬೇಕು. 70% ವೆಟ್ ಇದ್ರೂ ಕೂಡ ಯು ಕ್ಯಾನ್ ಡ್ರೈ ಯುವರ್ ಹೇರ್ ವಿತ್ ದಿಸ್ ಆ್ಯಂಡ್ ಆಲ್ಸೋ ಸ್ಟೈಲ್ ಇಟ್. ಬಟ್ ನಂದು ಆಲ್ರೆಡಿ ಕೂದಲು ಡ್ರೈ ಇದೆ ಆ್ಯಂಡ್ ಯು ಕ್ಯಾನ್ ಸಿ ಹೌ ಮಚ್ ಕರ್ಲಿ ಆರ್ ಹೌ ಮಚ್ ಏನಂತಾರೆ, ನನ್ನ ಕೂದಲು ಇದು ನ್ಯಾಚುರಲ್ ಹೇರ್. ಸೊ ನಾನು ಇನ್ನೂ ಇದಕ್ಕೆ ಏನೂ ಮಾಡಿಲ್ಲ. ಸೊ ಫಸ್ಟ್ ಲೆಟ್ ಮೀ ಪಾರ್ಟಿಷನ್ ಮೈ ಹೇರ್. ಫಸ್ಟ್ ಕೂದಲಲ್ಲಿ ನಾನು ಇವಾಗ ಸಿಕ್ಕೆಲ್ಲ ಬಿಡಿಸಿದ್ದೀನಿ. ಸೊ ಲೆಟ್ಸ್ ಪಾರ್ಟಿಷನ್ ಮೈ ಹೇರ್. ಸೊ ಇದನ್ನ ಒಟ್ಟಿಗೆ ನಾವು ಮಾಡ್ಕೊಳ್ತೀವಿ ಅಂತಂದರೆ ದೆನ್ ಇಟ್ ವಿಲ್ ಬಿ ಡಿಫಿಕಲ್ಟ್. ಸೊ ಇದನ್ನು ನಾವು ಪಾರ್ಟ್ ವೈಸ್ ಮಾಡ್ಕೊಳ್ತಿದ್ದೀವಿ ಅಂತಂದರೆ ದಿಸ್ ವಿಲ್ ಬಿ ಹೆಲ್ಪ್ಫುಲ್. ಸೊ ನಾನೀಗ 2 ಪಾರ್ಟಿಷನ್ಸ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಈ 2 ಪಾರ್ಟಿಷನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಈಗ ನಾನು ಜಸ್ಟ್ ಒಂದು 3 to 4 times or 5 times ಬ್ರಷ್ ಮಾಡಿರ್ತೀನಿ. ಸೊ ನೀವು ಇಷ್ಟರಲ್ಲೇ ನನ್ನ ಡಿಫ್ರೆನ್ಸ್ ಈ ಹೇರ್ಗೂ ನೋಡ್ಬೋದು. ಸೊ ಈ ಕಡೆ ಸೈಡ್ ಹೇಗಿದೆ ಆ್ಯಂಡ್ ಈ ಕಡೆ ಸೈಡ್ ಹೇಗಿದೆ. ಸೊ ಈಸಿಯಾಗಿ ನನಗೆ ಸ್ಟ್ರೈಟ್ನಿಂಗ್ ಆಯಿತು ಆ್ಯಂಡ್ ಎಸ್ ಕರ್ಲ್ ಬಂದುಬಿಟ್ಟು ನಾನು ಲೈಟ್ ಕರ್ಲ್ಸ್ ಮಾಡ್ಕೊಂಡಿದ್ದೀನಿ ಡೌನ್. ಸೊ ಮೋಸ್ಟ್ಲಿ ಇದರಲ್ಲಿ ಕಂಪ್ಲೀಟ್ ಕರ್ಲ್ ಮಾಡೋದು ಕಷ್ಟನೇ, ಬಟ್ ಎಸ್ ಯು ಕ್ಯಾನ್ ಟ್ರೈ ಇಟ್. ಸೊ ದ ಸೇಮ್ ಥಿಂಗ್ ನಾನೀಗ ಈ ಕಡೆ ಸೈಡು ಮಾಡ್ಕೊಳ್ತೀನಿ. ಇದೂ ಅಷ್ಟೇ, ಜಸ್ಟ್ ಒಂದು 2 to 3 times ಮಾಡಿದೆ ಆ್ಯಂಡ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಸೊ ನನ್ನ ಹಳೆ ಕೂದಲಿಗೂ ಇವಾಗಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಯು ಗೈಸ್ ಕ್ಯಾನ್ ಓನ್ಲಿ ಸಿ ಇಟ್. ಸೊ ನಾನು ರೆಸ್ಟ್ ಆಫ್ ದಿ ಹೇರ್ಗೂ ಅದೇನೇ ಮಾಡ್ತೀನಿ. ಸೊ ಇದನ್ನು ಲೈಕ್ ನಾವು ಪಾರ್ಟಾಗಿ ಮಾಡೋದ್ರಿಂದ ಇಟ್ ವಿಲ್ ಬಿ ಈಸಿ. ಸೊ ಒಟ್ಟಿಗೆ ಮಾಡ್ತಿದ್ದೀವಿ ಅಂತಂದರೆ ದೆನ್ ಎಲ್ಲ ಪಾರ್ಟ್ ಕೂಡ ಅಥವಾ ಎಲ್ಲ ಕಡೆನೂ ಇಟ್ ವಿಲ್ ನಾಟ್ ಬಿ ದ ಸೇಮ್. ಸೊ ಇಟ್ಸ್ ಬೆಟರ್ ನಾವು ಪಾರ್ಟಾಗಿ ಮಾಡೋದು.
ಸೊ ಎಸ್ ಗೈಸ್, ನೀವು ನೋಡ್ಬೋದು ನನ್ನ ಈ ಒಂದು ಲುಕ್ನ ಆಫ್ಟರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಕೊಂಡು ಹೇಗೆ ಕಾಣಿಸ್ತಿದೆ ಅಂತ. ಸೊ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಅಂತಲೂ ನೀವು ನೋಡಿದ್ರಿ, ನನ್ನ ಕೂದಲು ಫುಲ್ ಫ್ರಿಝಿಯಾಗಿ ಸಿಕ್ಕಾಪಟ್ಟೆ ಫ್ರಿಝಿಯಾಗಿತ್ತು. ಬಟ್ ಇವಾಗ ಇಟ್ ಈಸ್ ಕ್ಲೀನ್ ಆ್ಯಂಡ್ ಇಟ್ ಲುಕ್ ಸೋ ಗುಡ್, ಎಲಿಗೆಂಟ್. ಸೊ ನೀವು ಬ್ಯಾಕಿಂದನೂ ನೋಡ್ಬೋದು. ಸೊ ಪ್ರಾಪರಾಗಿ ಹೇರ್ ಕೂದಲು ಸೆಟ್ ಆಗಿದೆ. ಸೊ ಇದಾದಮೇಲೆ ಇಟ್ ವಿಲ್ ಸ್ಟೇ ಲಾಂಗ್ ಅಪ್ ಟು ಲೈಕ್ 2 to 3 days ತನಕನೂ ಕ್ಲೀನಾಗಿ ಸ್ಟೇ ಆಗುತ್ತೆ. ನೆಕ್ಸ್ಟ್ ಹೆಡ್ ಬಾತ್ ತೊಗೊಳ್ಳೋ ತನಕ ನನಗಂತೂ ಹಾಗೆ ಕೂತಿರುತ್ತೆ. ಆ್ಯಂಡ್ ಇಟ್ ಟುಕ್ ಮ್ಯಾಕ್ಸಿಮಮ್ ಅಂತಂದರೆ ಇದು ನನಗೊಂದು 5 to 8 minutes ತೊಗೊಂಡಿರುತ್ತೆ. ಇನ್ನೂ ಪ್ರಾಪರಾಗಿ ಮಾಡ್ತಿದ್ದೀನಿ ಅಂತಂದರೆ ಲೈಕ್ ಇನ್ನೂ ಪ್ರಾಪರಾಗಿ ಲುಕ್ ಬೇಕು ಅಂತಂದರೆ ಇಟ್ ವಿಲ್ ಟೇಕ್ ಅಪ್ ಟು 10 minutes, ಇಫ್ ನಾಟ್ 5 minutes ಇಸ್ ಮೋರ್ ದ್ಯಾನ್ ಇನಫ್. ನಾನು ಆ್ಯಕ್ಚುಲಾಗಿ 5 minutes ತೊಗೊಂಡಿದ್ದು. ಸೊ ವಿಡಿಯೋ ಶೂಟ್ ಮಾಡ್ತಿರೋದ್ರ ಜೊತೆಗೆ ಮಾಡಿರೋದ್ರಿಂದ ಇಟ್ ಟುಕ್ ಅಟ್ ಲೀಸ್ಟ್ 8 minutes ಫಾರ್ ಮೀ. ಸೊ ಎಸ್, ಇಟ್ ಈಸ್ ವೆರಿ ಈಸಿ. ಆ್ಯಂಡ್ ನಿಮ್ಗೆ ಆವಾಗಲೇ ಹೇಳಿದ್ದೆ ಲೈಕ್ ಇದರಲ್ಲಿ ತುಂಬ ಹೀಟ್ ಕೂಡ ಇದೆ ಅಂತ. ಬಟ್ ನಾನು ಯೂಸ್ ಮಾಡಿದ್ದು ಮೀಡಿಯಮ್ ಸ್ಪೀಡ್, ಬಿಕಾಸ್ ತುಂಬ ಹೀಟ್ ಬೇಡ, ನೆಸೆಸಿಟಿ ಇಲ್ಲ. ಸೊ ಅಷ್ಟೊಂದು ಹೀಟ್ ಎಂತಕ್ಕೆ ಯೂಸ್ ಮಾಡಬೇಕು ಅಂತ ನಾನು ಮೀಡಿಯಮ್ ಹೀಟ್ ಮಾತ್ರ ಯೂಸ್ ಮಾಡಿದೆ. ಸೊ ಆ್ಯಕ್ಚುಲಾಗಿ ಏನಂತ ಅಂದರೆ, ನೀವು ಯಾವಾಗಲೂ ವೆನೆವರ್ ಯು ಆರ್ ಯೂಸಿಂಗ್ ಹೀಟ್ ಸ್ಟ್ರೈಟ್ನರ್ ಆರ್ ಬ್ಲೋ ಡ್ರೈಯರ್ ಆರ್ ಎನಿಥಿಂಗ್ ಕರ್ಲರ್, ಸೊ ಹೀಟ್ನ ಕೂದಲಿಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಹೀಟ್ ರೆಸಿಸ್ಟೆನ್ಸ್ ಸ್ಪ್ರೇಸ್ ಬರುತ್ತಲ್ಲ, ಬಿ ಬ್ಲಂಟದಾಗಿರ್ಬೋದು. ಸೊ ಯೂಸ್ ಸಚ್ ಹೀಟ್ ರೆಸಿಸ್ಟೆನ್ಸ್ ಸ್ಪ್ರೇ ಆನ್ ಯೋರ್ ಹೇರ್ ಸೊ ದಟ್ ಇಟ್ ವಿಲ್ ಪ್ರೊಟೆಕ್ಟ್ ಯುವರ್ ಹೇರ್ ಅಂತ, ಡ್ಯಾಮೇಜ್ ಆಗೋದಿಲ್ಲ. ಆ್ಯಂಡ್ ಹೇರ್ ಸೆರಮ್ನ ನೀವು ಇದನ್ನು ಹೇರ್ ಸ್ಟ್ರೇಟಿಂಗ್ ಮಾಡ್ಕೊಂಡ ಮೇಲೆ ಕೂಡ ನೀವು ಹೇರ್ ಸೆರಮ್ನ ಯೂಸ್ ಮಾಡ್ಬೋದು. ಬಟ್ ಐ ಯೂಶಲಿ ಅಪ್ಲೈ ಬಿಫೋರ್ ದಟ್. ಸೊ ನಾನು ಫಸ್ಟೇನೋ ಆಲ್ರೆಡಿ ಹೇರ್ ಸೆರಮ್ ಹಚ್ಚಿರೋದ್ರಿಂದ ನಾನೇನು ಹೇರ್ ಸೆರಮ್ನ ಇವಾಗ ಮತ್ತೆ ಹಚ್ಚಕ್ಕೆ ಹೋಗಿಲ್ಲ. ಆ್ಯಂಡ್ ಇದ್ರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಯು ಹ್ಯಾವ್ ದಿಸ್ ಥಿಂಗ್, ಇದು ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು. ಸೊ ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ವೆರಿ ಯೂಸ್ಫುಲ್. ಸೊ ಈ ಥರ ನಾನು ಈಗ ಕರ್ಲ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಇಲ್ಲಿ ಮಾತ್ರ ಇಟ್ಕೊಂಡು ಕರ್ಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬೇರೆದ್ರಲ್ಲಿ ಅಂತಂದರೆ ಇದು ಇರೋದಿಲ್ಲ. ಆ್ಯಂಡ್ ಹೀಟ್ ನಮಗೆ ಇಟ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಬಟ್ ಇದರಲ್ಲಿ ಈಸಿಯಾಗಿ ನಾವು ರೊಟೇಟ್ ಮಾಡ್ಬೋದು. ಆ್ಯಂಡ್ ಹೀಟು ಅಷ್ಟೇ, ಈಗ ಟಚ್ ಮಾಡೋಕ್ಕಾಗದೇ ಇರೋ ಥರ ಏನು ಹೀಟ್ ಇರೋದಿಲ್ಲ. ಕೂದಲಿಗೆ ಹೀಟ್ ಹೋಗ್ತಿರುತ್ತೆ. ಬಟ್ ಇಫ್ ಯು ಟಚ್ ಲೈಕ್ ದಿಸ್, ಕೈ ಏನಂತ ಹೀಟ್ ಆಗೋದಿಲ್ಲ. ಸೊ ಎಸ್, ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿಸ್ ಅಗ್ಯಾರೋ. ಬಟ್ ಏನು ಡಿಸ್ಅಡ್ವಾಂಟೇಜಸ್ ಅಂತಂದ್ರೆ, ನಾನು ಹೇಳ್ದಂಗೆ ಇದು ತುಂಬ ಸ್ಪೀಡಲ್ಲಿ ಇಟ್ಟಾಗ ಇಟ್ ಇಸ್ ಟೂ ಹಾಟ್. ಅದು ಬಿಟ್ಟು ಅಂತಂದರೆ ಆ್ಯಸ್ ಯೂಶ್ವಲ್ ನಮಗೆ ಕೂದಲಲ್ಲಿ ಬಾಚಿದಾಗ ಎಷ್ಟು ಹೋಗುತ್ತೋ ಅಷ್ಟೇ ಹೋಗುತ್ತೆ. ಏನಂತ ಜಾಸ್ತಿ ಕೂದಲೇನು ಹೇರ್ ಫಾಲ್ ಆಗೋದಿಲ್ಲ, ಜಸ್ಟ್ ನಾರ್ಮಲ್ ಹೇರ್ ಫಾಲೇ ಆಗುತ್ತೆ. ಸೊ ಅದು ಬಂದುಬಿಟ್ಟು ಇದ್ರ ಒಳಗಡೆ ಇಟ್ ವಿಲ್ ಬಿ ದೇರ್. ಅಂದರೆ ನಾವು ಜಸ್ಟ್ ಒಂದು ಶಾರ್ಪ್ ಆಗಿರೋ ಏನಾದರೂ ಒಂದು ಏನಂತಾರೆ ನೇಲ್ ಶಾರ್ಪ್ನರ್ ಥರನೋ ಆರ್ ಸಮಥಿಂಗ್ ಶಾರ್ಪ್ನೆಸ್ ಏನಾದರೂ ಇತ್ತು ಅಂತಂದರೆ ಜಸ್ಟ್ ಹಿಂಗೆ ಒಳಗೆ ಹಾಕಿ ಎತ್ತಿದೆ ಇಟ್ ವಿಲ್ ಕಮ್. ಸೊ ನಾನು ನೇಲ್ಸಿಂದಾನೆ ಐ ಕ್ಯಾನ್ ಜಸ್ಟ್ ರಿಮೂವ್ ಇಟ್ ಲೈಕ್ ದಿಸ್. ಸೊ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ದಟ್ ಈಸ್ ನಾಟ್ ಆ್ಯನ್ ಇಶ್ಯೂ. ಸೊ ಅದರ್ ದ್ಯಾನ್ ದಿಸ್ ನಥಿಂಗ್, ಏನು ಮೇಜರ್ ಇಶ್ಯೂಸ್ ಅಂತಿಲ್ಲ. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ಎಲ್ಲೋ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ, ಅಥವಾ ಯು ಗೋಯಿಂಗ್ ಸಮ್ವೇರ್ ಔಟ್ ಫಾರ್ 2-3 days ಸ್ಟೇ ಮಾಡೋಕ್ಕೆ. ಸೊ ಅಲ್ಲಿ ನಿಮ್ಮ ಹೇರ್ ಅಲ್ಲಿ ನಿಮಗೆ ಕೂದಲು ಒದ್ದೆ ಆಗೋಯ್ತು, ವೆಟ್ ಆಗೋಯ್ತು. ಆ್ಯಂಡ್ ಸಲೂನಿಂದ ನೀವು ಹೇರ್ ಬ್ಲೋ ಡ್ರೈ ಮಾಡ್ಕೊಂಡು ಹೋಗಿರ್ತೀರಾ, ಹೇರ್ ಸ್ಟೈಲಿಂಗ್ ಮಾಡ್ಕೊಂಡು ಹೋಗಿರ್ತೀರಾ. ಆ್ಯಂಡ್ ಅಲ್ಲಿ ಹೇರ್ ಸ್ಟೈಲ್ ಹೋಗ್ಬಿಡತ್ತಲ್ಲ ಅಂತ ತಲೆ ಕೆಡ್ಸ್ಕೊಳ್ಳೋ ಅಂತ ನೆಸೆಸಿಟಿನೇ ಇಲ್ಲ. ಸೊ ಇದು ನೀವು ತೊಗೊಂಡು ಹೋಗ್ತಿದ್ದೀರಾ ಅಂತಂದರೆ ಎಷ್ಟೇ ಕೂದಲು ವೆಟ್ ಆಗಿರಲಿ ಆರ್ ಕೂದಲು ನಿಮ್ದು ಹೇರ್ ಸ್ಟೈಲಿಂಗ್ ಹೋಗಿದ್ರೂ ವಿತಿನ್ 5 to 10 minutes ಮ್ಯಾಕ್ಸಿಮಮ್ ಯು ಕ್ಯಾನ್ ಈಸಿಲಿ ಸ್ಟೈಲ್ ಇಟ್. ವೇರ್ ಎವರ್ ಐ ಗೋ ಔಟ್, ಎಲ್ಲೇ ಅರ್ಜೆಂಟಾಗಿ ನಾನು ಆಚೆ ಹೋಗ್ಬೇಕು ಅಂದರೆ ಜಸ್ಟ್ ಒಂದು 5 minutes ಇದರಲ್ಲಿ ಹೇರ್ ಬ್ರಷ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತಂದರೆ ಮೈ ಹೇರ್ ವಿಲ್ ಗೆಟ್ ಸೆಟ್. ಸೊ ಇಟ್ಸ್ ವೆರಿ ಈಸಿ ಫಾರ್ ಮೀ ಟು ಸ್ಟೈಲ್ ಇನ್ ದಿಸ್ ಅಗಾರೋ. ಆ್ಯಂಡ್ ಈಗ ಹೇರ್ ಸ್ಟ್ರೈಟ್ನಿಂಗಲ್ಲಿ ಕೂಡ ಇದನ್ನ ಮಾಡ್ಬೋದು ಅಂತ ಹೇಳ್ಬೋದು. ಹೇರ್ ಸ್ಟ್ರೈಟ್ನಿಂಗಲ್ಲಿ ಒಂದೇನಂತಂದರೆ ಯು ಹ್ಯಾವ್ ಟು ಡೂ ಇಟ್ ಅ ಲಾಟ್ ಆಫ್ ಟೈಮ್. ಅದ್ರಲ್ಲಿ ಹೀಟ್ ಕೂಡ ಜಾಸ್ತಿ ಇರುತ್ತೆ. ಆ್ಯಂಡ್ ಅದು ಹೇಗೆ ಕಾಣುತ್ತೆ, ಹೇರ್ ಸ್ಟ್ರೈಟ್ನಿಂಗಲ್ಲಿ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋದ್ರಿಂದ ಅದು ಫುಲ್ ಫ್ಲ್ಯಾಟಾಗಿ ಕಾಣುತ್ತೆ. ಆ್ಯಂಡ್ ನಿಮ್ಮ ಹೇರ್ ವೆರಿ ಥಿನ್ ಕಾಣುತ್ತೆ. ಬಟ್ ಇದರಲ್ಲಿ ಯುವರ್ ಹೇರ್ ಇಟ್ ಗಿವ್ಸ್ ದಟ್ ವಾಲ್ಯೂಮನೈಸಿಂಗ್ ಲುಕ್, ವಾಲ್ಯೂಮೈಸ್ ಕೂಡ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಗಿವ್ಸ್ ಒನ್ ಸಲೂನ್ ಲೈಕ್ ಹೇರ್ ಡ್ರೈಯಿಂಗ್ ಲುಕ್, ಅಂದರೆ ನ್ಯಾಚುರಲ್ ಲುಕ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ನೀವು ಟೆಕ್ಸ್ಚರ್ ನೋಡ್ಬೋದು, ಎಷ್ಟು ಈಸಿಯಾಗಿ ಟೆಕ್ಸ್ಚರ್ ಕೂಡ ಚೇಂಜ್ ಆಗಿದೆ ನಂದು ಅಂತ. ಇಟ್ ವಾಸ್ ಸೋ ಫ್ರಿಝಿ ಇನ್ ದ ಬಿಗಿನಿಂಗ್ ಆ್ಯಂಡ್ ನೌ ದ ಟೆಕ್ಸ್ಚರ್ ಈಸ್ ಆಲ್ಸೋ ಚೇಂಜ್ಡ್. ಸೊ ಎಸ್, ದೀಸ್ ಆರ್ ದಿ ಗುಡ್ ರಿವ್ಯೂಸ್ ದಟ್ ಐ ಕ್ಯಾನ್ ಗಿವ್ ಫಾರ್ ಅಗಾರೋ. ನನ್ನ ಎಕ್ಸ್ಪೀರಿಯನ್ಸಿಂದ ನಾನು 1.5 months ಯೂಸ್ ಮಾಡಿ ಹೇಳ್ತಿರುವಂಥ ಒಂದು ರಿವ್ಯೂ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟ್ರೈಡ್ ಇಟ್ ಇನ್ ಫ್ರಂಟ್ ಆಫ್ ಯು ಪೀಪಲ್ ಆಲ್ಸೋ. ಐ ಹೋಪ್ ಈ ವಿಡಿಯೋ, ಈ ಒಂದು ರಿವ್ಯೂ ನಾನೇನು ಅಗಾರೋ ಬಗ್ಗೆ ಕೊಟ್ಟಿದ್ದೀನಿ, ದಿಸ್ ಹ್ಯಾಸ್ ಬೀನ್ ಹೆಲ್ಪ್ ಯು ಪೀಪಲ್ ಟು ಬೈ ದಿಸ್. ಈ ಥರ ಮಾರ್ಕೆಟಲ್ಲಿ ಇನ್ನೂ ತುಂಬ ವೆರೈಟೀಸ್ ಆಫ್ ಹೇರ್ ವಾಲ್ಯೂಮೈಸರ್ ಅಥವಾ ಬ್ಲೋವರ್ ಇದೆ. ಬಟ್ ನಾನು ತುಂಬಾ ಇದ್ರ ಬಗ್ಗೆ ನೋಡಿ ರಿವ್ಯೂಸ್ಗಳನ್ನ ಚೆಕ್ ಮಾಡಿ ತೊಗೊಂಡಿರೋವಂಥದ್ದು. ಮಿಕ್ಕಿದೆಲ್ಲ ಏನಾಗ್ತಿದೆ ಅಂತಂದರೆ, ನಾನು ತುಂಬ ರಿವ್ಯೂಸ್ಗಳು ನೋಡಿದ್ದೀನಿ. ಬೇರೆದು ಬಂದ್ಬಿಟ್ಟು ಇಷ್ಟು ಈಸಿಯಾಗಿ
ಸೆಟ್ ಆಗಲ್ಲ. ಹಂಗೆ ಸೆಟ್ ಆದರೂ ಇಷ್ಟು ಪರ್ಫೆಕ್ಟ್ ಸ್ಯಾಲಾನ್ ಲುಕ್ ಕೊಡೋದಿಲ್ಲ. ಹಂಗೆ ಕೊಟ್ಟರು ಅಂದರೆ ನಾರ್ಮಲ್ ಬೇಸಿಕ್ ಆಗೇ ಇರುತ್ತೆ ಅಂತ ಈ ಥರ ಕರ್ಲ್ಸ್ ಆಗಲಿ ಅಥವಾ ಈ ಥರ ಪ್ರಾಪರ್ ಸ್ಟ್ರೈಟ್ನಿಂಗ್ ಖಂಡಿತವಾಗ್ಲೂ ಕೊಡೋದಿಲ್ಲ. ಆ್ಯಂಡ್ ಆಲ್ಸೋ ಇಟ್ ವಿಲ್ ನಾಟ್ ಸ್ಟೇ ಫಾರ್ ಲಾಂಗ್. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಮೋಸ್ಟ್ ಆಫ್ ದಿ ಅದರ್ ಹೇರ್ ವಾಲ್ಯೂಮ್ನೈಸರ್ ದಟ್ ಹ್ಯಾವ್ ಚೆಕ್ಡ್ ಆನ್ಲೈನ್. ಬಟ್ ಅಗ್ಯಾರೋ ಹ್ಯಾಸ್ ಗಿವನ್ ದಿ ಬೆಸ್ಟ್ ರಿಸಲ್ಟ್ಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಏನಂತಾರೆ ಬಡ್ಜೆಟ್ ಫ್ರೆಂಡ್ಲಿ. ಇಟ್ಸ್ ನಾಟ್ ಟು ಎಕ್ಸ್ಪೆನ್ಸಿವ್. ನೈಕಾಲ್ ನೀವು ತೊಗೊಳ್ಬೋದು, ಝೆಪ್ಟೋಲ್ ತೊಗೊಬೋದು, ಬ್ಲಿಂಕಿಟಲ್ಲಿ ತೊಗೊಬೋದು, ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ತೊಗೊಬೋದು. ಸೊ ಇಟ್ ಈಸ್ ಅವೈಲಬಲ್ ಇನ್ ಆಲ್ ದೀಸ್ ವೆಬ್ಸೈಟ್ಸ್. ಸೊ ನಿಮಗೆ ಸ್ವಿಗ್ಗಿ ನೈಕಾಲ್ ಆರ್ಡರ್ ಮಾಡ್ತಿದ್ದೀರಾ ಅಂತಂದರೆ ಇಟ್ ವಿಲ್ ಟೇಕ್ ಅಪ್ ಟು 1 or 2 days ಟು ಗೆಟ್ ಡೆಲಿವರ್ಡ್. ಬಟ್ ಸ್ವಿಗ್ಗಿ, ಝೊಮ್ಯಾಟೊ ಆರ್ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡ್ತಿದ್ದೀರಾ ಅಂತಂದರೆ ಯು ವಿಲ್ ಗೆಟ್ ಇಟ್ ವಿತಿನ್ 5 to 10 minutes. ಸೊ ಅಷ್ಟು ಈಸಿಯಾಗಿ ನೀವು ಇದನ್ನ ತೊಗೊಳ್ಬೋದು. ಸೊ ಇಫ್ ಯು ಗೈಸ್ ಹ್ಯಾವ್ ಎನಿ ಪ್ಲಾನ್ಸ್, ಎನಿ ವೆಡ್ಡಿಂಗ್ಸ್, ಎನಿ ಫಂಕ್ಷನ್ಸ್, ಎನಿ ಪಾರ್ಟೀಸ್, ಸೊ ಜಸ್ಟ್ ಗೋ ವಿತ್ ದಿಸ್. ಈಸಿಯಾಗಿ ನಿಮ್ಮ ಹೇರ್ನ ನೀವು ಸೆಟ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಕಂಪ್ಲೀಟ್ ಕರ್ಲ್ ಮಾಡೋದಕ್ಕಾಗೋದಿಲ್ಲ ಬಿಕಾಸ್ ಅದರದ್ದು ಬ್ರಷ್ ಏನಿದೆ ಇಟ್ಸ್ ಲಿಟಲ್ ಫ್ಯಾಟ್, ಇಟ್ಸ್ ನಾಟ್ ಥಿನ್ ಸರ್ಕಲ್. ಸೊ ಥಿನ್ನಾಗಿ ರೋಲ್ ಮಾಡೋದಕ್ಕಾಗೋದಿಲ್ಲ. ಸೊ ಜಸ್ಟ್ ಒಂದು ಈ ಲುಕ್ ಕೊಡ್ಬೋದಾದ್ರೆ ಜಸ್ಟ್ ಕರ್ಲ್ ಆಗಿರೋ ಥರ ಡೌನಲ್ಲಿ ಲುಕ್ ಕೊಡೋದು, ಕಂಪ್ಲೀಟ್ ಕರ್ಲ್ನ ಮಾಡೋಕ್ಕೆ ಅದರಲ್ಲಿ ಆಗೋದಿಲ್ಲ. ದಟ್ ಈಸ್ ಒನ್ ಥಿಂಗ್. ಸೊ ಎಸ್, ದೀಸ್ ಆರ್ ದ ಥಿಂಗ್ಸ್ ದಟ್ ಐ ವಾಂಟೆಡ್ ಟು ಶೇರ್ ಆ್ಯಂಡ್ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ನಂಬ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಕ್ವೆಶ್ಚನ್ಸ್ ಆರ್ ಎನಿಥಿಂಗ್ ಯು ವಾಂಟ್ ಟು ಆಸ್ಕ್, ಯು ಕ್ಯಾನ್ ಆಸ್ಕ್ ಮೀ ಇನ್ ಕಮೆಂಟ್ ಸೆಕ್ಷನ್ ಆಲ್ಸೋ. ಸೊ ಇದೇ ಥರ ಇನ್ನು ಇನ್ಫಾರ್ಮೇಟಿವ್ ವಿಡಿಯೋಸಲ್ಲಿ ಐಲ್ ಬಿ ಮೀಟಿಂಗ್ ಯು ಗೈಸ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಕೊಳ್ತಿದ್ದೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಮೈ ವ್ಲಾಗ್. ಸೊ ಐಲ್ ಮೀಟ್ ಯು ಗೈಸ್ ಅಗೇನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ಕೊಳ್ತಿದ್ದೀನಿ. ಐ ಲವ್ ಯು ಗೈಸ್ ಆ್ಯಂಡ್ ಮೀಟ್ ಯು ಆಲ್ ಇನ್ ಅನದರ್ ವಿಡಿಯೋ. ಬಾಯ್ ಬಾಯ್.